ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 27ನೇ ತಾರೀಕು ಗುರುವಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಖಾತೆಗಳಿಗೆ ಬಿಡುಗಡೆ. ಹಾಗೆ ಇದರ ಜೊತೆಗೇನು ಕೂಡ ಪೆಂಡಿಂಗ್ ಇದ್ದಂತ ಹಣನೂ ಕೂಡ ಇವತ್ತು ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು. ಯಾಕಂದ್ರೆ ಕೆಲವರಿಗೆ ಟೆಕ್ನಿಕಲ್ ಎರರ್ ಇಂದಾಗಿ ಕೆಲವರಿಗೆ ಸರಿಯಾದ ರೀತಿಯಲ್ಲಿ ಜಮಾ ಆಗಿಲ್ಲ. ಆದ್ದರಿಂದ ಇವತ್ತು ಆ ಒಂದು ಪೆಂಡಿಂಗ್ ಇದ್ದಂತಹ ಹಣನೂ ಕೂಡ ಇವತ್ತು ಖಾತೆಗಳಿಗೆ ರಿಲೀಸ್ ಆಗ್ತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ರಿಲೀಸ್ ಆಗ್ತಿರುವಂತದ್ದು. ಹಾಗೆ 33ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ, ಹಾಗೆ ಮತ್ತೆ 32ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ, ಹಾಗೆ ಇದರ ಜೊತೆಗೆ ಯಾರ್ಯಾರು ಹಣವನ್ನು ಪಡಿತಾರೆ, ಯಾರು ಪಡೆಯೋದಿಲ್ಲ ಅನ್ನೋದ್ರ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವಾಗ ಆಲ್ರೆಡಿ 33ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡುವ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು. ರಾಜ್ಯ ಸರ್ಕಾರ ಇವಾಗ ಆಲ್ರೆಡಿ ಫಂಡ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಂತೆ ಆ ಒಂದು ಹಣನೂ ಕೂಡ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 33ನೇ ಕಂತಿನ ಹಣನೂ ಕೂಡ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಹಾಗೆ ಇವತ್ತು ಕೂಡ 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇದ್ದಂತ ಹಣವೂ ಕೂಡ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಿರುವಂತದ್ದು. ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಉತ್ತರ ಕನ್ನಡ, ರಾಯಚೂರು, ಚಾಮರಾಜನಗರ, ವಿಜಯನಗರ, ಬಳ್ಳಾರಿ, ಗದಗ, ಕಲಬುರಗಿ, ವಿಜಯನಗರ, ಹಾಗೆ ದಾವಣಗೆರೆ, ಕೊನೆಯದಾಗಿ ಯಾದಗಿರಿ ಅಂತ ಹೇಳಿದ್ದಾರೆ. ಈ ಇಷ್ಟು ಜಿಲ್ಲೆಗಳಿಗೆ 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇದ್ದಂತಹ ಹಣನೂ ಕೂಡ ರಿಲೀಸ್ ಆಗ್ತಿರುವಂತದ್ದು. ಕೆಲವೊಬ್ಬರಿಗೆ 3 ಕಂತಿನ ಹಣ ಅಂದ್ರೆ 6,000 ಜಮಾ ಆಗ್ಬೋದು. ಇನ್ನು ಕೆಲವರಿಗೆ 2 ಕಂತಿನ ಹಣ ಅಂದ್ರೆ 4,000 ಜಮಾ ಆಗ್ಬೋದು. ಇನ್ನು ಕೆಲವೊಬ್ಬರಿಗೆ 1 ಕಂತಿನ ಹಣ ಅಂದ್ರೆ 32ನೇ ಕಂತಿನ ಹಣ ಆಗಿದ್ರೆ 2,000 ಜಮಾ ಆಗುತ್ತೆ. ಈ ರೀತಿ ಹಂತ ಹಂತವಾಗಿ ಜಮಾ ಆಗುತ್ತೆ. ಯಾರಿಗೆ ಇನ್ನು ಹಣ ಬಂದಿಲ್ವೋ ಪೆಂಡಿಂಗ್ ಇದ್ದಂತ ಹಣ, ಆ ಒಂದು ಹಣನೂ ಕೂಡ ಇವತ್ತು ರಿಲೀಸ್ ಆಗ್ತಿರುವಂತದ್ದು ಒಟ್ಟೊಟ್ಟಾಗಿ. ಆದಷ್ಟು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಹಾಗೆ ಅಕೌಂಟ್ ಸ್ಟೇಟಸ್ ಅನ್ನು ಕೂಡ ಇವತ್ತು ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಿ ಆದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇದ್ದಂತ ಹಣನೂ ಕೂಡ ಜಮಾ ಆಗಬಹುದು. ಇನ್ನು 33ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮಗೆ ಇದುವರೆಗೂ ಸರಿಯಾದ ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ನೀವು ನಿಮ್ಮ ಹತ್ತಿರದ ತಾಲೂಕ್ ಪಂಚಾಯತಿಗಳಿಗೆ ಒಂದ್ಸಲ ವಿಸಿಟ್ ಕೊಡಬೇಕು. ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗಳಿಗೆ ಒಂದ್ಸಲ ವಿಸಿಟ್ ಕೊಟ್ಟು ಅಲ್ಲಿ ವಿಚಾರಿಸಬೇಕು ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದು. ಅವರು ಅದು ಒಂದು ಚೆಕ್ ಮಾಡಿ ಹೇಳ್ತಾರೆ. ಆಮೇಲೆ ಸರಿಯಾದ ರೀತಿಯಲ್ಲಿ ನಿಮಗೆ ಹಣವನ್ನು ಖಾತೆಗಳಿಗೆ ಬರುವ ರೀತಿ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ ನ್ಯೂಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.